ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಆತ್ಮಗಳ ಕುರಿಗಾಹಿ ಎಂಬ ವಿಷಯದೊಂದಿಗೆ ಪಾಸ್ಕ ಕಾಲದ 4ನೇ ಭಾನುವಾರವನ್ನು ಆಚರಿಸೋಣ. ಪುನರುತ್ಥಾನಗೊಂಡ ಕ್ರಿಸ್ತನು ಕುರಿಗಾಯಿ ಮತ್ತು ಬಾಗಿಲು, ನಮ್ಮನ್ನು ತಿಳಿದಿರುವ, ಮುನ್ನಡೆಸುವ, ರಕ್ಷಿಸುವ ಮತ್ತು ಜೀವ ನೀಡುವ ಉತ್ತಮ ಕುರಿಗಾಯಿ ಕ್ರಿಸ್ತ. ಶುಭ ಸಂದೇಶದಲ್ಲಿ ಯೇಸು ಕುರುಬ ಮಾತ್ರವಲ್ಲ, ಬಾಗಿಲು ಕೂಡ, ಹೇರಳವಾದ ಮತ್ತು ಶಾಶ್ವತ ಜೀವನಕ್ಕೆ ಪ್ರವೇಶ ದ್ವಾರವೂ ಆಗಿದ್ದಾನೆ. ಕ್ರಿಸ್ತನ ಕುರಿಗಾಯಿ ಪಾಲನಾ ಸೇವೆ ಜೀವಂತ ಮತ್ತು ಸಕ್ರಿಯವಾಗಿದೆ ಎಂದು ಪುನರುತ್ಥಾನವು ಬಹಿರಂಗಪಡಿಸುತ್ತದೆ. ಆತನು ತನ್ನ ಹಿಂಡನ್ನು, ಅಂದರೆ ಧರ್ಮಸಭೆಯನ್ನು, ಅನ್ಯೋನ್ಯತೆ ಮತ್ತು ಸಂಪೂರ್ಣ ಸ್ವ ಉಡುಗೊರೆಯೊಂದಿಗೆ ಮುನ್ನಡೆಸುತ್ತಲೇ ಇರುತ್ತಾನೆ. ಹಿಪ್ಪೋದ ಸಂತ ಅಗಸ್ಟಿನ್ ಕ್ರಿಸ್ತನು ಕುರುಬ ಮತ್ತು ದ್ವಾರ ಎರಡು ಎಂದು ಕಲಿಸುತ್ತಾನೆ. ಅಂದರೆ ಆತನು ನಮ್ಮನ್ನು ಮುನ್ನಡೆಸುತ್ತಾನೆ ಮತ್ತು ನಾವು ಹಾದು ಹೋಗಬೇಕಾದ ಮಾರ್ಗವೇ ಆಗಿದ್ದಾನೆ. ನಿಜವಾದ ಕುರಿಗಾಯಿ ಸಾವಿನಲ್ಲಿ ಮಾತ್ರವಲ್ಲದೆ ಪ್ರತಿದಿನ ಪ್ರೀತಿ ಮತ್ತು ಸೇವೆಯಲ್ಲಿ ತನ್ನ ಜೀವವನ್ನು ಅರ್ಪಿಸುವವನು ಎಂದು ಸಂತ ಮಹಾ ಗ್ರೆಗೋರಿ ಹೇಳುತ್ತಾರೆ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ ಕ್ರಿಸ್ತನಿಂದ ರೂಪುಗೊಂಡ ಕುರಿಗಾಯಿ ಪ್ರೇಷಿತ ವರ್ಗದ ಬಗ್ಗೆ ಹೇಳುತ್ತದೆ. ಪೇತ್ರ ಕ್ರಿಸ್ತನಿಂದ ರೂಪುಗೊಂಡ ಕುರುಬನಾಗಿ ನಿಲ್ಲುತ್ತಾನೆ. ಅವನ ಘೋಷಣೆ ಹೃದಯಗಳನ್ನು ಚುಚ್ಚುತ್ತದೆ ಮತ್ತು ಪಶ್ಚಾತ್ತಾಪ ಹಾಗೂ ದೀಕ್ಷಾ ಸ್ನಾನಕ್ಕೆ ಕಾರಣವಾಗುತ್ತದೆ. ಇದು ಕೇವಲ ಉಪದೇಶವಲ್ಲ, ಇದು ಶಿಲುಬೆಗೇರಿಸಿದ ಮತ್ತು ಪುನರುತ್ಥಾನಗೊಂಡ ಕ್ರಿಸ್ತನಿಂದ ರೂಪುಗೊಂಡ ಪಾಲನಾ ಸೇವೆಯ ಆರೈಕೆ. ಕುರುಬನ ಧ್ವನಿಯು ಕ್ರಿಸ್ತನ ಸ್ವಂತ ಧ್ವನಿಯನ್ನು ಪ್ರತಿಧ್ವನಿಸುತ್ತದೆ. ಈ ಧಾರ್ಮಿಕ ಸೇವೆ ಕ್ರಿಸ್ತನ ಸ್ವಂತ ಹೃದಯದಿಂದ ಪ್ರೇಷಿತರಿಗೆ ಮತ್ತು ಅವರ ಮೂಲಕ ಧರ್ಮಸಭೆಗೆ ಹರಿಯುತ್ತದೆ. ಇದು ಮಂದೆಗಾಗಿ ಬಳಲುತ್ತಿರುವ ಕುರುಬನ ಬಗ್ಗೆ ಹೇಳುತ್ತದೆ. ಪೇತ್ರನ ಮೊದಲ ಪತ್ರವು ಈ ಆಳವಾದ ದೈವಶಾಸ್ತ್ರವನ್ನು ಪ್ರಸ್ತುತಪಡಿಸುತ್ತದೆ. ನಮ್ಮ ಆತ್ಮಗಳ ಕುರಿಗಾಯಿ ಮತ್ತು ಮೇಲ್ವಿಚಾರಕನಾದ ಕ್ರಿಸ್ತನು ಪ್ರಾಬಲ್ಯದಿಂದಲ್ಲ, ಆದರೆ ಪ್ರೀತಿಯನ್ನು ಅನುಭವಿಸುವ ಮೂಲಕ ರಕ್ಷಿಸುತ್ತಾನೆ. ಸಂತ ಯೋಹಾನ ಕ್ರಿಸೋಸ್ತಮ್ ಕ್ರಿಸ್ತನು ದೂರದಿಂದ ಕುರಿಗಳನ್ನು ಮಾರ್ಗದರ್ಶಿಸಲಿಲ್ಲ, ಆದರೆ ಅವುಗಳ ಗಾಯಗಳನ್ನು ಹೊತ್ತುಕೊಂಡು ಅವರ ಸ್ಥಿತಿಯನ್ನು ಪ್ರವೇಶಿಸಿದನು ಎಂದು ಪ್ರತಿಬಿಂಬಿಸುತ್ತಾನೆ. ಅವರ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ಎಂಬುದು ವಿಮೋಚನ ತ್ಯಾಗಿಯಾದ ಉತ್ತಮ ಕುರಿಗಾಯಿಯ ಸಂಕೇತ. ಹೀಗಾಗಿ ನಿಜವಾದ ಕುರುಬನಾಗಿರುವುದು ನಿಯಂತ್ರಣವಲ್ಲ, ಆದರೆ ಕಾಳಜಿ, ಅಧಿಕಾರವಲ್ಲ, ಆದರೆ ತ್ಯಾಗ, ದೂರವಲ್ಲ, ಆದರೆ ಸಹಭಾಗಿತ್ವ. ಈ ಪಾಲನಾ ಸೇವೆಯ ಅರ್ಥವು ದೈವ ಕರೆಗೆ ಪ್ರತಿಯಾಗಿದೆ. ಅದು ಕುರುಬನ ಧ್ಯೇಯವನ್ನು ಹಂಚಿಕೊಳ್ಳುವುದು. ಈ ಭಾನುವಾರ ವಿಶ್ವಗುರು 6ನೇ ಪೌಲ ಸ್ಥಾಪಿಸಿದ ದೈವ ಕರೆಗೆ ವಿಶ್ವ ಪ್ರಾರ್ಥನಾ ದಿನವೂ ಆಗಿದೆ. ಉತ್ತಮ ಕುರಿಗಾಯಿ ತನ್ನ ಧ್ಯೇಯವನ್ನು ಯಾಜಕರ, ಧಾರ್ಮಿಕ ಸಹೋದರರ, ಧರ್ಮ ಭಗಿನಿಯರ, ಸಾಮಾನ್ಯ ವಿಶ್ವಾಸಿಗಳ ಮೂಲಕ ಮುಂದುವರಿಸುತ್ತಾನೆ. ಧರ್ಮಸಭೆ ಈ ದೈವ ಕರೆಗಾಗಿ ಪ್ರಾರ್ಥಿಸುತ್ತದೆ, ಏಕೆಂದರೆ ಉತ್ತಮ ಕುರಿಗಾಯಿಯ ಕೆಲಸಕ್ಕೆ ಮಾನವ ಕೈಗಳು ಮತ್ತು ಹೃದಯಗಳು ಬೇಕಾಗುತ್ತವೆ. ಪ್ರತಿಯೊಬ್ಬ ಕ್ರೈಸ್ತನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಸ್ತನ ಕುರಿಗಾಯಿ ಪ್ರೀತಿಯನ್ನು ಪ್ರತಿಬಿಂಬಿಸಲು ಕರೆಯಲಾಗುತ್ತದೆ. ಆದ್ದರಿಂದ ಈ ರಹಸ್ಯವನ್ನು ಜೀವಿಸುವುದು ಕ್ರೈಸ್ತಿಯ ಸಮುದಾಯದ ಆಧ್ಯಾತ್ಮಿಕ ಪ್ರತಿಕ್ರಿಯೆಯಾಗಿದೆ. ವಿಶ್ವಾಸಿಗಳಿಗೆ ನೀಡಿದ ಕರೆ, ಗೊಂದಲದ ನಡುವೆಯೂ ಕ್ರಿಸ್ತನ ಧ್ವನಿಯನ್ನು ಗುರುತಿಸುವುದು, ನಿಜವಾದ ಬಾಗಿಲಾದ ಆತನ ಮೂಲಕ ಪ್ರವೇಶಿಸುವುದು, ಅನಿಶ್ಚಿತತೆಯಲ್ಲೂ ಆತನ ಮಾರ್ಗದರ್ಶನವನ್ನು ನಂಬಿ ನಡೆಯುವುದು ಮತ್ತು ಕರುಣೆ ಹಾಗೂ ಜವಾಬ್ದಾರಿಯ ಮೂಲಕ ಇತರರಿಗೆ ನೈಜ ಕುರಿಗಾಯಿಗಳಾಗುವುದು. ಒಮ್ಮೆ ಒಬ್ಬ ಚಿಕ್ಕ ಹುಡುಗ ಹಲವಾರು ಕುರಿ ಹಿಂಡುಗಳು ಒಟ್ಟಿಗೆ ಮೇಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದನು. ಅವನಿಗೆ ಎಲ್ಲ ಕುರಿಗಳು ಒಂದೇ ರೀತಿ ಕಾಣುತ್ತಿದ್ದವು. ಆದರೆ ಸೂರ್ಯಾಸ್ತದ ಸಮಯದಲ್ಲಿ ಬೇರೆ ಬೇರೆ ಕುರುಬರು ಬಂದು ಕೂಗಿದರು. ಅಲ್ಲಿ ನಡೆದ ಆಶ್ಚರ್ಯಕರವಾದ ಸಂಗತಿ, ಪ್ರತಿಯೊಂದು ಕುರಿಗಳ ಗುಂಪು ತಕ್ಷಣವೇ ಬೇರ್ಪಟ್ಟು ತನ್ನದೇ ಆದ ಕುರುಬನನ್ನು ಹಿಂಬಾಲಿಸಿದವು. ಆಗ ಆ ಹುಡುಗ ಕೇಳಿದನು, ಅವುಗಳಿಗೆ ನಿನ್ನ ಧ್ವನಿ ಹೇಗೆ ಗೊತ್ತು ಎಂದು. ಅವರಲ್ಲಿ ಒಬ್ಬ ಕುರುಬನು ಉತ್ತರಿಸಿದನು, ನಾನು ಅವುಗಳನ್ನು ಬಲ್ಲೆ ಮತ್ತು ಅವುಗಳಿಗೆ ನನ್ನ ಧ್ವನಿ ಗೊತ್ತು. ನಾನು ಪ್ರತಿದಿನ ಅವುಗಳೊಂದಿಗೆ ಮಾತನಾಡುತ್ತೇನೆ. ಅಪರಿಚಿತರು ಕೂಗಿದರೂ ಅವು ಅನುಸರಿಸುವುದಿಲ್ಲ ಎಂದು ಹೇಳಿದನು. ಅದೇ ರೀತಿಯಲ್ಲಿ ಕ್ರಿಸ್ತನ ಧ್ವನಿಯನ್ನು ಗೊಂದಲದಲ್ಲಿ ಗುರುತಿಸಲಾಗುವುದಿಲ್ಲ, ಆದರೆ ಸಂಬಂಧದಲ್ಲಿ ಗುರುತಿಸಲಾಗುತ್ತಿದೆ. ಪ್ರತಿದಿನ ಈ ಸ್ವರವನ್ನು ಆಲಿಸುವುದು ಪ್ರಾರ್ಥನೆಯ ಸಂಭಾಷಣೆ ಮತ್ತು ಉತ್ತಮ ಜೀವನದ ಮೂಲಕ. ಪ್ರಿಯ ಸಹೋದರ ಸಹೋದರಿಯರೇ, ಈ ಉತ್ತಮ ಕುರಿಗಾಯಿ ಭಾನುವಾರ ಒಂದು ಆಳವಾದ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಪುನರುತ್ಥಾನಗೊಂಡ ಕ್ರಿಸ್ತನು ದೂರದಲ್ಲಿಲ್ಲ, ಆದರೆ ನಮ್ಮ ಆತ್ಮಗಳ ಕುರುಬನಾಗಿ ನಮ್ಮ ಜೀವನದಲ್ಲಿ ಆಳವಾಗಿ ತೊಡಗಿಸಿಕೊಂಡಿದ್ದಾನೆ. ಆತನು ಕರೆಯುತ್ತಾನೆ,
ಸಂಗ್ರಹಿಸುತ್ತಾನೆ, ಗುಣಪಡಿಸುತ್ತಾನೆ ಮತ್ತು ಸೇವೆಗಾಗಿ ಕಳುಹಿಸುತ್ತಾನೆ. ಕ್ರಿಸ್ತನಿಗೆ ಸೇರುವುದು ಎಂದರೆ ಆತನ ಧ್ವನಿಯನ್ನು ಆಲಿಸುವುದು ಮತ್ತು ಆತನ ಪ್ರೀತಿಯನ್ನು ಅನುಕರಿಸುವುದು. ಆದ್ದರಿಂದ ನಿಷ್ಠಾವಂತ ಕುರುಬನ ಕುರಿಗಳಾಗಿ ಉಳಿಯುವುದು ಮಾತ್ರವಲ್ಲದೆ ಆತನ ಹೃದಯಕ್ಕೆ ಅನುಗುಣವಾಗಿ ಕುರುಬರಾಗಿ ಬೆಳೆದಾಗ ಧರ್ಮಸಭೆ ನಿಜವಾಗಿಯೂ ಜೀವಂತವಾಗುತ್ತದೆ. ಗೊಂದಲಮಯವಾದ ಈ ಜಗತ್ತಿನಲ್ಲಿ ನಮ್ಮ ಸ್ಪಷ್ಟ ಸವಾಲು ಇದಾಗಿದೆ: ಕ್ರಿಸ್ತನನ್ನು ಆಲಿಸುವುದು, ಅನುಸರಿಸುವುದು ಮತ್ತು ಕೃಪೆಯ ಮೂಲಕ ಇತರರಿಗೆ ಉತ್ತಮ ಕುರಿಗಾಯಿಯ ಜೀವಂತ ಉಪಸ್ಥಿತಿಯಾಗುವುದು. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಉತ್ತಮ ಕುರಿಗಾಯಿ ಭಾನುವಾರ ಅರ್ಥಪೂರ್ಣ ಆಚರಣೆಯಾಗಲೆಂದು ಆಶಿಸುತ್ತೇನೆ.